ಹಾಯ್ ಫ್ರೆಂಡ್ಸ್, ಕನ್ನಡ ಮಾಮ್ ಆನ್ ಡ್ಯೂಟಿ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ವೇಳೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನ ಹಾಯ್ ಅಂದೇಳೆ. ತುಂಬಾ ಜನ ಹೇಳಿದ್ರು ಮಾರ್ನಿಂಗ್ ರೂಟೀನ್ ನ ಶೇರ್ ಮಾಡಿ ಅಂತ. ಮಾರ್ನಿಂಗ್ ಎಲ್ಲ ಆಕ್ಚುಲಿ ನನಗೆ ಕ್ಲೀನಿಂಗ್ ಎಲ್ಲ ಜಾಸ್ತಿ ಮಾಡೋದಕ್ಕಾಗಲ್ಲ, ಸೊ ಅದಕ್ಕೆ ಪ್ರಾಪರ್ ಆಗಿ ಶೇರ್ ಮಾಡ್ತಾ ಇರ್ಲಿಲ್ಲ. ಇವಾಗ ಅನ್ಕೊಂಡಿದೀನಿ ಒಂದು ಮಾರ್ನಿಂಗ್ ರೂಟೀನ್ ನ ಶೇರ್ ಮಾಡ್ಕೊಳ್ಳೋಣ ಅಂತ. ಇವತ್ತು ಮಾರ್ನಿಂಗ್ಗೆ ಪರಾಟ ಮಾಡಿದ್ದೆ. ಆಕ್ಚುಲಿ ನಿನ್ನೆ ಅಮ್ಮ ಕಳ್ಸಿರೋ ಚಿಕನ್ ರಸ ಉಳಿದಿತ್ತು, ಇವಾಗ ಖಾಲಿ ಪೀಸ್ ಉಳಿದಿದೆ ಸ್ವಲ್ಪ. ಸೊ ಪರಾಟ ಮತ್ತೆ ಚಿಕನ್ ರಸ, ಚಾಯ್ ಆಗಿದೆ, ಇಲ್ಲಿ ಪಾತ್ರೆ ಎಲ್ಲ ಹಾಗೆ ಇದೆ. ಅವಳಿಗೆ ಸ್ವಲ್ಪ ಹಾಲು ಕುಡಿಸಿದ್ದೀನಿ, ಸೊ ಅದು ಹಾಗೆ ಇದೆ. ಇದು ರಾತ್ರಿಯಲ್ಲಿ ಸ್ವಲ್ಪ ಅನ್ನ ಉಳಿದಿದೆ, ಸೊ ಅದನ್ನ ಇಟ್ಕೊಂಡಿದ್ದೀನಿ. ಇವಾಗ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಆಕ್ಚುಲಿ ಮಧ್ಯಾಹ್ನಕ್ಕೆ ಏನಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ನೋಡ್ತೀನಿ. ಅಂದ್ರೆ ಬೆಳಗಿನ ತಿಂಡಿ ಅಥವಾ ನಿನ್ನೆ ರಾತ್ರಿದು ಹಾಗೆ ಏನಾದ್ರು. ಸೊ ಅದ್ರಿಂದ ಏನಾಗತ್ತೆ ಓಯ್ ಅದಿಡೆ. ಸೊ ಅದ್ರಿಂದ ಏನಾಗುತ್ತೆ, ನನ್ಗೆ ಬೆಳಿಗ್ಗೆ ಜಾಸ್ತಿ ಬರ್ಡನ್ ಬರಲ್ಲ. ನಂಗೆ 2 ಟೈಮ್ ಬೇರೆ ಬೇರೆ ಅಡ್ಗೆ ಎಲ್ಲ ಮಾಡ್ಬೇಕಂತ ಬರಲ್ಲ. ಮತ್ತೆ ಸಂಜೆ ನಾನು ಬಿಸಿ ಬಿಸಿ ಕೂಡ ಅಡ್ಗೆ ಮಾಡ್ಬೋದು ಆರಾಮಾಗಿ, ಏನ್ ಟೆನ್ಷನ್ ಇರಲ್ಲ. ಇಲ್ಲಿ ನೋಡಿದ್ರೆ ಇಲ್ಲಿ ಬಟ್ಟೆ ರಾಶಿ ಹಾಕಿಡ್ತೀನಿ, ಬಟ್ಟೆ ಒಗೆಯೋದೆಲ್ಲ. ಹೊರಗಡೆ ಎಲ್ಲ ನೋಡೋದಕ್ಕೆ ಹೋಗ್ಬೇಡಿ, ಎಲ್ಲ ಗಲೀಜ್ ಹಾಗೇ ಇದೆ. ಏನು ಕ್ಲೀನಿಂಗ್ ಏನು ಮಾಡ್ಲಿಲ್ಲ. ಕೆಲಸ ಸ್ಟಾರ್ಟ್ ಮಾಡಿದೀನಿ. ಮೊದ್ಲು ಇದು ಓಪನ್ ಮಾಡ್ತಾ ಇರ್ಲಿಲ್ಲ, ಇವಾಗ ಇದ್ರ ಮೇಲೆನೆ ಇಟ್ಕೊಂಡು ಕೆಲಸ ಮಾಡ್ತಾ ಇದೀನಿ. ಇಲ್ಲಿ ಕೂತ್ಕೊಳ್ಳೋದಕ್ಕೆ ನಾನು ಚೇರ್ ತರಿಸಿದೀನಿ. ನಾನು ಎಲ್ಲ ಬಂದಾಗ ಒಂದ್ಸಲ ತೋರಿಸ್ತೀನಿ ಹೇಗೆ ಅಂತ. ಟೈಮ್ ನೋಡ್ಬೋದು, 11 ಗಂಟೆ ಆಗಿದೆ, ಆದ್ರೂ ಏನು ಮಾಡಿಲ್ಲ. ಏಯ್ ಎಂತ ಮಾಡ್ತಿದ್ದೆ? ವೇಟ್, ನಾನು ಕೊಡ್ತೆ. ಚಿನ್ನ ಮಂಕಿ. ಹಾ, 2 ಅವಳಿಗೆ ಏನೇ ಕೊಟ್ರು 2 ಬೇಕು. 2 ಹಾ ಬಸ್. ತಿನ್ನೋದೇನಿಲ್ಲ, ಬೇಕಾಗಿರುತ್ತೆ ಅವಳಿಗೆ ಎಲ್ಲ 2. ಸೊ ನಾನೇನ್ ಮಾಡ್ತೀನಿ, 9 ಗಂಟೆಗೆ ಲಾಗಿನ್ ಮಾಡ್ತೀನಿ. ಕೆಲ್ಸ ಇವಳ ಜೊತೆ ಇದ್ರೆ ಕೆಲ್ಸ ಏನು ಆಗಲ್ಲ. ಸೊ ಕೆಲ್ಸ ಆಕ್ಚುಲಿ ಸ್ಟಾರ್ಟ್ ಮಾಡಿರ್ತೀನಿ ನಾನು. ಇವಾಗ ಒಂದು 11:15 ಆಗಿ ನಾನು ನೀರ್ ಬಿಸಿಗೆ ಇಡ್ತೀನಿ. ಸ್ವಲ್ಪ ಕೆಲಸ ಸ್ಟಾಪ್ ಮಾಡ್ತೀನಿ, ಒಂದು ಅರ್ಧ ಗಂಟೆ ನೀರ್ ಬಿಸಿಗೆ ಇಡ್ತೀನಿ. ಅವಳಿಗೆ ಸ್ನಾನ ಮಾಡಿಸ್ತೀನಿ, ಬಟ್ಟೆ ವಾಶ್ ಮಾಡ್ತೀನಿ, ಪಾತ್ರೆ ಎಲ್ಲ ತೊಳಿತೀನಿ, ಅಡ್ಗೆಗೆಲ್ಲ ಏನ್ ಪ್ರಿಪೇರ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಳ್ತೀನಿ. ಸೊ ಇವಾಗ ಒಂದು ಅರ್ಧ ಗಂಟೆ ಇನ್ನು ಕೆಲಸ ಮಾಡ್ತೀನಿ. ಕೆಲಸ ಪ್ರಾಪರ್ ಆಗಿ ಮಾಡೋದಂದ್ರೆ ಮಧ್ಯಾಹ್ನನೇ, ಅವಳು ಮಲಗಿದ ತಕ್ಷಣ. ನಾನು ಅನ್ಕೊಂಡೆ ನಿಮ್ ಜೊತೆ ಶೇರ್ ಮಾಡೋಣ, ಬೆಳಿಗ್ಗೆಯಿಂದ ನಾನು ಮಧ್ಯಾಹ್ನ ತನಕ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ. ಈವ್ನಿಂಗ್ ರೂಟೀನ್ ಅಂತೂ ತೋರಿಸಿದೀನಿ, ಸೊ ಅದಕ್ಕೋಸ್ಕರನೇ. ಇವಳನ್ನ ಕರ್ಕೊಂಡು ಸ್ವಲ್ಪ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಒಂದೊಂದ್ಸಲ ಅವಳು ಎತ್ಕೊ ಅಂತ ಹೇಳ್ತಾಳೆ, ಸೊ ಒಂದೊಂದ್ಸಲ ಅವಳಿಗೆ ಕೀಬೋರ್ಡ್ ಟೈಪ್ ಮಾಡಬೇಕಿರುತ್ತೆ. ಸೊ ಅದೆಲ್ಲ ಅವಳದು ನಾಟಕ ಎಲ್ಲ ತುಂಬ ಇರುತ್ತೆ. ಸೊ ಅವಳನ್ನ ಕರ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಜಾಸ್ತಿ ಆಗುತ್ತೆ ಕೆಲಸಕ್ಕಿಂತ ಜಾಸ್ತಿ. ಬಟ್ ಏನು ಮಾಡೋದು, ಮಕ್ಕಳಲ್ವ, ಸೊ ಅವಳಿಗೂ ಅಷ್ಟೇ ಟೈಮ್ ಕೊಡ್ತೀನಿ ನಾನು. ತುಂಬ ಕಡಿಮೆ ಅವಳಿಗೆ ಬೈಯೋದಾಗ್ಲಿ ಅದೆಲ್ಲ ಮಾಡಲ್ಲ, ಸ್ವಲ್ಪ ಕಡಿಮೆನೇ ಮಾಡ್ತೀನಿ. ಸೊ ಟೈಮ್ ನೋಡ್ಬೋದು, ಆಲ್ಮೋಸ್ಟ್ 12 ಗಂಟೆ ಆಗ್ತಾ ಇದೆ. ಸೊ ಒಂದು 10 ಮಿನಿಟ್ಸ್ ಆಯ್ತು ಎದ್ದಿದ್ದೀನಿ. ಸ್ವಲ್ಪ ಕೆಲಸ ಆಗ್ತಾ ಇದೆ. ಅವಳು ಬಾತ್ರೂಮ್ ನಲ್ಲಿ ಆಟ ಆಡ್ತಾ ಇದ್ದಾಳೆ, ಅವಳಿಗೆ ಸ್ನಾನ ಮಾಡಿಸ್ಬೇಕು. ಸೊ ಅದಕ್ಕೆ ನೀರ್ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಆಟ ಆಡ್ಲಿಕ್ಕೆ ಬಿಟ್ಟಿದ್ದೀನಿ. ಆಯ್ತು ನೀರಲ್ಲಿ ಆಟ ಆಡಂತೇಳಿ. ಅವಳಿಗೆ ತುಂಬಾ ಇಷ್ಟ ನೀರಲ್ಲಿ ಆಟ ಆಡೋದಂದ್ರೆ. ಕಸ ಎಲ್ಲ ಗುಡಿಸ್ಕೊಂಡಿದ್ದೀನಿ, ಪಾತ್ರೆ ಮಾತ್ರ ತೊಳಿಲಿಲ್ಲ. ಆದ್ರೆ ತೊಳಿತೀನಿ, ಇಲ್ಲಾಂದ್ರೆ ಎಲ್ಲ ಒಟ್ಟಿಗೆನೆ ಸಂಜೆನೆ ತೊಳಿತೀನಿ. ನಂಗೆ ತುಂಬಾ ಜನ ಕೇಳ್ತಾರೆ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀವಿ, ಆಫೀಸ್ ವರ್ಕ್ ಮತ್ತೆ ಮನೆ ಕೆಲಸ ಮತ್ತೆ ಮಕ್ಕಳನ್ನ ನೋಡ್ಕೊಂಡು. ಅದಲ್ಲದೆ ಏನಾದ್ರೂ ಒಂದೊಂದು ರೆಸಿಪಿ ಕೂಡ ನಾನು ಮಾಡ್ತಾ ಇರ್ತೀನಿ. ಇವಾಗ ದೀಪಾವಳಿಗೆ ತಿಂಡಿ ಎಲ್ಲ ಮಾಡ್ತಾ ಇರ್ತೀನಿ. ಸೊ ತುಂಬಾ ಜನ ಕೇಳ್ತಾರೆ. ಇಲ್ಲಿ ಕಮೆಂಟ್ ಅಂತಲ್ಲ, ನನ್ಗೆ ಫ್ಯಾಮಿಲಿಯಿಂದ ಕೂಡ ತುಂಬಾ ಜನ ಕೇಳ್ತಾರೆ. ಅಂದ್ರೆ ಆಫೀಸ್ ಕೆಲಸ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಳ್ಳೋದೇ ದೊಡ್ಡದು, ಅದ್ರಲ್ಲಿ ನಿನ್ ಮಗಳನ್ನ ನೋಡ್ಕೊಂಡು. ಅದಲ್ದೆ ಇವಾಗ ದೀಪಾವಳಿಗೆ ತಿಂಡಿ ಎಲ್ಲ ಇಷ್ಟೆಲ್ಲ ಮಾಡಿದೀನಿ ಅಂತ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ. ಸೊ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ವೇಟ್ ಬಾಬು. ಸೊ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವ್ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀವಿ ಅಂತೇಳಿ. ನಾನು ಬೇರೆಯವ್ರ ಮಾತ್ಕಿಂತ ನನ್ಗೆ ಹೇಗೆ ಕಂಫರ್ಟೇಬಲ್ ಆಗುತ್ತೋ ಹಾಗೆ ಮಾಡ್ತೀನಿ. ಸೊ ಆವಾಗಲೇ ಹೇಳಿದಾಗೆ ಟೈಮ್ ಮ್ಯಾನೇಜ್ ಮಾಡೋದು ನಮ್ಮ ಮೇಲೆ ಇರುತ್ತೆ. ಸ್ವಲ್ಪ ಕೆಲವೊಂದು ಸಲ ಕಷ್ಟ ಆಗುತ್ತೆ, ಬಟ್ ನಿಮಗೆ ಅಂದರೆ ನೋಡ್ಕೊಳ್ಳಿ ನಿಮ್ಗೆ ಹೇಗೆ ಮ್ಯಾನೇಜ್ ಆಗುತ್ತೋ ಹಾಗೆ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ನನ್ನ ಆಫೀಸ್ ಕೆಲಸ ಇರೋದ್ರಿಂದ ನಾನು ಬೆಳಿಗ್ಗೆ ಎಲ್ಲ ನೆಲ ಒರೆಸೋದಕ್ಕೆ ಹೋಗೋದಿಲ್ಲ, ಖಾಲಿ ಗುಡ್ಸ್ಕೊಂಡು ಬಿಡ್ತೀನಿ ಅಷ್ಟೇ. ಡೈರೆಕ್ಟಾಗಿ ನಾನು ರಾತ್ರಿ ನೆಲ ಒರೆಸ್ತೀನಿ. ಒಂದೊಂದು ಸಲ ಏನಾಗುತ್ತೆ, ಮಧ್ಯಾಹ್ನ ಸ್ವಲ್ಪ ಫ್ರೀ ಇದ್ದಾಗ ಟೈಮ್ ಇದ್ದಾಗ ನಾನು ಅನ್ನ ಸಾರು ಎಲ್ಲ ಮಾಡ್ಕೊಳ್ತೀನಿ. ಇಲ್ಲ ಅಂದರೆ ನನಗೆ ಇವಾಗ ಆಗೋದೇ ಇಲ್ಲ, ಟೈಮ್ ಇಲ್ಲ.
ಸುಮ್ಮನೆ ನಾವೆಲ್ಲ ಕೆಲಸ ನಮ್ಮ ತಲೆ ಮೇಲೆ ತೊಗೊಂಡು ಮಕ್ಕಳ ಮೇಲೆಲ್ಲ ಕೋಪ ಮಾಡೋದಕ್ಕಿಂತ ನಮ್ಗೆ ಹೇಗೆ ಮ್ಯಾನೇಜ್ ಆಗುತ್ತೋ ಹಾಗೆ ಮಾಡಬೇಕು. ಸೊ ಅದು ಬೆಸ್ಟ್ ಟೈಮ್ ಮ್ಯಾನೇಜ್ ಮಾಡ್ಕೊಳ್ಳೋದು ನಮ್ಮ ಮೇಲೆ ಇರುತ್ತೆ ಅಂತ ಹೇಳ್ಬೋದು. ಇವಾಗ ನಾನು ಮಧ್ಯಾಹ್ನ ಒಂದೊಂದು ಸಲ ಮೊಸರು ಹಾಕೊಂಡು ಊಟ ಮಾಡ್ತೀನಿ, ಒಂದೊಂದು ಸಲ ನಂಗೆ ಟೈಮೇ ಸಿಕ್ಕಲ್ಲಪ್ಪ, ಅನ್ನ ಕೇವಲ ಮಾಡ್ತೀನಿ, ಖಾಲಿ ಅನ್ನ ಮಾಡಿಬಿಟ್ಟು ನೀರು ಕೂಡ ಹಾಕೊಂಡು ಊಟ ಮಾಡ್ತೀನಿ, ಹಾಲು ಕೂಡ ಹಾಕೊಂಡು ಊಟ ಮಾಡ್ತೀನಿ. ಬಟ್ ಅದೇ ರಾತ್ರಿ ಬಂದಾಗ ನನಗೆ ಟೈಮ್ ಇರುತ್ತೆ. ಸೊ ನಾನು ಪ್ರಾಪರಾಗಿ ನಾನು ಟೈಮ್ ಕೊಡ್ತೀನಿ, ಅಡುಗೆಗಾಗಿರ್ಬೋದು, ಮಗಳಿಗಾಗಿರ್ಬೋದು, ಎಲ್ಲದಕ್ಕೂ. ಇವಾಗ ನಾನು ಅಡುಗೆಗೆ ಜಾಸ್ತಿ ಟೈಮ್ ಕೊಟ್ಟಿದ್ರೆ ಮಗಳ ಜೊತೆ ಸ್ವಲ್ಪ ಕಡಿಮೆ ಟೈಮ್ ಸಿಗುತ್ತೆ. ಸೊ ಅವಳಿಗೆ ಕೂಡ ಟೈಮ್ ನಾನು ಅಷ್ಟೇ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ಟ್ರೈ ಮಾಡ್ತೀನಿ ಎಲ್ಲ ಕಡೆಯೂ ನಾನು ಕರೆಕ್ಟಾಗಿ ಟೈಮ್ ಮ್ಯಾನೇಜ್ ಮಾಡಲಿ ಅಂತ. ಇವಾಗ ಹಸ್ಬೆಂಡ್ಗೆ ಇರ್ಬೋದು, ಸೊ ಅವ್ರಿಗೂ ಎಲ್ಲ ಕೂಡ ಊಟ ಕೂಡ ಕರೆಕ್ಟ್ ಆಗಬೇಕಂತ ಹೇಳಿನೇ ನಾನು ರಾತ್ರಿಯೇ ಬಿಸಿ ಬಿಸಿ ಎಲ್ಲ ಮಾಡ್ತೀನಿ. ಇವಾಗ ಮಧ್ಯಾಹ್ನ ಬೇರೆ ಮಾಡ್ಬೋದು, ಬಟ್ ನನಗೆ ಅಷ್ಟೊಂದು ಟೈಮ್ ಸಿಗಲ್ಲ. ಸೊ ಅದಕ್ಕೇ ಇವಾಗ ಪಾತ್ರೆ ಕೂಡ ನೋಡ್ಬೋದು, ಅಲ್ಲಿ ಹಾಗೆ ಇದೆ ಪಾತ್ರೆ. ಸೊ ಅವಳನ್ನ ಸ್ನಾನ ಮಾಡಿಸ್ಬೇಕು, ಇಲ್ಲಿ ಗುಡಿಸಿದ್ದೀನಿ, ಬಟ್ಟೆ ಎಲ್ಲ ವಾಶ್ ಮಾಡಬೇಕು. ಸೊ ಅದ್ರ ಮಧ್ಯದಲ್ಲಿ ಗ್ಯಾಪಲ್ಲಿ ಒಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ತೊಳಿತೀನಿ, ಇಲ್ಲಾಂದರೆ ಅದನ್ನು ತೊಳೆಯೋದಕ್ಕೆ ಹೋಗಲ್ಲ, ಹಾಗೆ ಬಿಡ್ತೀನಿ. ಹಾಗೆ ಬಿಡ್ತೀನಿ ಅಂದರೆ ಮಧ್ಯಾಹ್ನ ಊಟದ ನಂತರ ತೊಳಿತೀನಿ, ಇಲ್ಲಾಂದರೆ ನಾನು ಕೆಲಸ ಆದಮೇಲೆ ತೊಳಿತೀನಿ ಅಷ್ಟೇ. ಸೊ ನನಗೆ ಹೇಗೆ ಮ್ಯಾನೇಜ್ ಆಗುತ್ತೋ ನಾನು ಹಾಗೇ ಮಾಡ್ಕೊಳ್ತೀನಿ ಎಲ್ಲ ಕೆಲಸನೂ. ಮನೆ ಕೆಲಸ ಎಲ್ಲ ತುಂಬ ಕ್ವಿಕ್ಕಾಗಿ ಮಾಡೋದ್ರಿಂದ ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ. ಸೊ ನೀವು ನೋಡಿದಾಗೆ ಬೆಳಗ್ಗೆ ನಂದು ಯಾವಾಗಲೂ ಇದೇ ರೀತಿ ಇರುತ್ತೆ. ಅಂದರೆ ನಾನು ಫಸ್ಟೆಲ್ಲ ತಿಂಡಿ ಎಲ್ಲ ಆದಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಆವಾಗ ನಾನು ಏನು ಗಮನ ಕೊಡೋದಿಲ್ಲ, ಅಂದರೆ ಮನೆ ಕ್ಲೀನ್ ಇರುತ್ತೋ ಇಲ್ವೋ ಅದನ್ನೆಲ್ಲ ನಾನು ಏನೂ ಗಮನ ಕೊಡೋಲ್ಲ. ಅವಳಿಗೆ ಏನು ಆಟ ಆಡ್ತಾಳೋ ಆಟ ಆಡೋದಕ್ಕೆ ಬಿಡ್ತೀನಿ. ಅದಾದಮೇಲೆ ಮಿಡ್ಲಲ್ಲಿ ನಾನು ಒಂದ್ಸಲ ಎದ್ಬಿಟ್ಟು ನೀರು ಬಾಯ್ಲ್ ಮಾಡ್ಕೊಳ್ಳೋದಿರ್ಬೋದು, ಇಲ್ಲ ಬಟ್ಟೆ ಎಲ್ಲ ನೆನೆಸಿಡ್ತೀನಿ, ನೆಲ ಗುಡಿಸ್ಕೊಳ್ತೀನಿ. ಸೊ ಅದೆಲ್ಲ ಮಾಡುವಾಗ ಅವಳು ಆ ಕಡೆ ಈ ಕಡೆ ಓಡಾಡಿದಾಗ ಮತ್ತೆ ಗಲೀಜಾದಾಗ ಕೋಪ ಮಾಡ್ಕೊಳ್ಳೋದು ಅವಳಿಗೆ ನೀರಲ್ಲಿ ಆಟ ಆಡೋದಂದರೆ ತುಂಬ ಇಷ್ಟ. ಅಂದರೆ ತುಂಬ ನೀರೆಲ್ಲ ನಾನೇನು ಹಾಕಿ ಕೊಡಲ್ಲ, ಅದೆಲ್ಲ ನಾನು ಜಾಗ್ರತೆ ವಹಿಸ್ಕೊಳ್ತೀನಿ. ಬಾತ್ರೂಮಿನ ಡೋರೆಲ್ಲ ಓಪನ್ ಇಟ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅವಳಿಗೆ ಹೀಗೆ ಕೂರಿಸ್ತೀನಿ, ಅವಳು ಸ್ವಲ್ಪ ಆಟ ಆಡ್ತಾ ಇರ್ತಾಳೆ. ಸೊ ಆ ಟೈಮಲ್ಲಿ ನಾನು ಇದನ್ನೆಲ್ಲ ಚಿಕ್ಕ ಪುಟ್ಟ ಕೆಲಸನ ಮಾಡ್ಕೊಳ್ತೀನಿ. ಸೊ ಇವಾಗ ಸ್ನಾನಕ್ಕೆ ಎಲ್ಲ ರೆಡಿ ಮಾಡ್ತೀನಿ. ಸ್ನಾನಕ್ಕೆ ಹೋಗ್ಲಿಕ್ಕೆ ಮುಂಚೆನೇ ನಾನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ. ಅವಳಿಗೆ ಪೌಡರ್ ಇರ್ಬೋದು, ಬಟ್ಟೆ ಇರ್ಬೋದು ಎಲ್ಲಾನು. ಬಂಗಾರ ಪೌಡರ್ ಈಗಳಲ್ಲ ಬಾಬು, ಈಗಳಲ್ಲ ಶೋನಾ. ಸೊ ಇದೆಲ್ಲ ನಾನು ಬಟ್ಟೆ ತೆಗ್ದಿಟ್ಟಿದ್ದೀನಿ, ಅಂದ್ರೆ ಸ್ಟಿಚ್ ಮಾಡಿಸ್ಬೇಕು ಅಂತ. ಅದಕ್ಕೆ ಬಟ್ಟೆನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ. ಟೈಮ್ 12 ಗಂಟೆ ಆಗಿದೆ. ಸೊ ಒಂದು ಅರ್ಧ ಗಂಟೆಯಲ್ಲಿ ಬಟ್ಟೆ ವಾಶ್ ಮಾಡಿ ಸ್ನಾನ ಎಲ್ಲ ಮಾಡಿ ಆಮೇಲೆ ಬೇಗನೆ ಊಟಕ್ಕೆ ಕೂಡ ರೆಡಿ ಮಾಡ್ಕೊಳ್ತೀನಿ. ಊಟಕ್ಕೆ ಏನು ಮಾಡಲಿಲ್ಲ, ಅನ್ನ ಇದೆ, ಸ್ವಲ್ಪ ಚಿಕನ್ ಸುಕ್ಕ ಸ್ವಲ್ಪ ಉಳಿದಿದೆ. ಸೊ ಮೊಸರು ಹಾಕೊಂಡು ಊಟ ಮಾಡ್ತೀನಿ. ಬಿಸಿ ಆಗಿದೆ. ಮೊಸರು ಬಿಸಿನೀರು ಇಡ್ತೆ ಕಂದ, 1 ಸೆಕೆಂಡ್. ಸೊ ಬೇಗ ಮೊಸರು ಹಾಕೊಂಡು ಊಟ ಮಾಡ್ತೀನಿ. ಸಂಜೆ ಏನಾಗುತ್ತೆ, ಮೈಂಡ್ ಅಲ್ಲಿ ಕೆಲ್ಸದ ಟೆನ್ಷನ್ ಏನು ಇರಲ್ಲ. ಸೊ ಆರಾಮಾಗಿ ಅಡ್ಗೆ ಮಾಡ್ಬೋದು. ಇವಾಗ ಏನಾದ್ರು ಮಾಡೋದಕ್ಕೆ ಇಟ್ಬಿಟ್ರೆ ತುಂಬಾ ಗಡ್ಬಿಡಿ ಆಗುತ್ತೆ. ಅಯ್ಯೋ ಕೆಲಸ ಇದೆ, ಇದು ಮಾಡ್ಬೇಕು ಅದು ಮಾಡ್ಬೇಕಂತೇಳಿ. ಸೊ ನಾನೇ ಇವಾಗ ರಾತ್ರಿ ಅಡ್ಗೆ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತೀನಿ, ಅಂದ್ರೆ ನನ್ಗೆ ಮಧ್ಯಾಹ್ನಕ್ಕೆ ಕೂಡ ಆಗ್ಲಿ ಅಂತೇಳಿ. ಅದ್ರಲ್ಲಿ ಸಂಜೆ ಟೈಮ್ ಅಂದ್ರೆ ಕೆಲ್ಸ ಎಲ್ಲ ಆದ್ಮೇಲೆ ಕಂದ ಕೆಲ್ಸ ಎಲ್ಲ ಆದ್ಮೇಲೆ ಏನಾದ್ರು ತಿಂಡಿ ಮಾಡೋದು, ಆಮೇಲೆ ಇವಳನ್ನ ನೋಡ್ಕೊಳ್ಳೋದು, ಅದ್ರಲ್ಲೇ ಟೈಮ್ ಹೋಗ್ಬಿಡತ್ತೆ. ಬಂಗಾರ. ಸೊ ಕೆಲಸ ಎಲ್ಲ ಆಗೋಯ್ತು, 12:30 ಆಗೋಯ್ತು. ಅಂದರೆ ಆಫೀಸ್ ಕೆಲಸ ಎಲ್ಲ, ಮನೆ ಕೆಲಸ ಎಲ್ಲ ಆಗೋಯ್ತು. ಸೊ ಅವಳು ತುಂಬ ಆಟ ಆಡಲಿಕ್ಕೆ ಹೇಳ್ತಾಯಿದ್ಲು ಆವಾಗಲಿಂದ, ಅಮ್ಮ ಬಾಲ್ ಅಂತ ಹೇಳ್ತಾಯಿದ್ಲು. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಅವಳ ಜೊತೆ ಸ್ವಲ್ಪ 10-15 ಮಿನಿಟ್ಸ್ ಸ್ವಲ್ಪ ಆಟ ಆಡಿಸೋಣ ಅಂತ. ಇಲ್ಲಾಂದರೆ ಅವ್ಳಿಗೂ ಕೂಡ ತುಂಬ ಬೋರ್ ಆಗುತ್ತೆ, ಒಬ್ಬಳು ಎಷ್ಟಂತ ಆಟ ಆಡ್ತಾಳೆ. ಸೊ ಅದಕ್ಕೆ ನಾನು ಕೂಡ ಸ್ವಲ್ಪ ಆಟ ಆಡಿಸ್ತಾ ಇರ್ತೀನಿ ಅವಳನ್ನ ಮಧ್ಯ. ನನ್ನ ಕೆಲಸ ತುಂಬ ಇರುತ್ತೆ. ನಾನು ಸ್ವಲ್ಪ ಸ್ಟ್ರೆಸ್ ತೊಗೊಳೋದಿಲ್ಲ. ನಾನೇನು ಮಾಡ್ತೀನಿ, ಅವಳು ಮಲಗಿದಾಗ ನಾನು ನನ್ನ ಕೆಲಸನ ಡಬಲ್ ಫಾಸ್ಟಾಗಿ ಮಾಡ್ತೀನಿ. ಇವಾಗ ಸ್ಲೋ ಆಗಿಬಿಡುತ್ತೆ, 5 ಮಿನಿಟ್ಸ್ ಕೆಲಸ ಅರ್ಧ ಗಂಟೆ ತೊಗೊಳುತ್ತೆ. ಸೊ ಅವಳು ಮಲಗಿದ್ದಾಗ ನಾನು ತುಂಬ ಫಾಸ್ಟಾಗಿ ಕೆಲಸ ಮಾಡ್ಕೊಳ್ತೀನಿ. ಈ ಟೈಮಲ್ಲಿ ಅವಳನ್ನ ಸ್ವಲ್ಪ ಆಟ ಆಡಿಸೋದು, ಅವಳಿಗೆ ತಿನ್ನಿಸೋದು, ಸೊ ಅದರಲ್ಲೆಲ್ಲ ನನ್ನ ಟೈಮ್ ಜಾಸ್ತಿ ಹೋಗಿಬಿಡುತ್ತೆ. ಸೊ ಆಫೀಸಲ್ಲಿ ಏನಂದರೆ ಕೆಲಸ ಫಿನಿಷ್ ಮಾಡಿದ್ರೆ ಆಯಿತು ಅಷ್ಟೇ, ಮತ್ತೆಲ್ಲ ಏನು ಅಷ್ಟೊಂದೇನು ಸ್ಟ್ರೆಸ್ ಇಲ್ಲ. ಸೊ ಅದಕ್ಕೆ ಪರವಾಗಿಲ್ಲ, ಜಸ್ಟ್ ನಾನು 8 ಅವರ್ಸ್ ಕೆಲಸನ 12 ಅವರ್ಸ್ ಕೂತ್ಕೊಳ್ಳಿ, ಎಷ್ಟೇ ಅವರ್ಸ್ ಕೂತ್ಕೊಂಡು ಜಸ್ಟ್ ಫಿನಿಷ್ ಮಾಡಿ ಕೊಟ್ಟಿದ್ರೆ ಆಯಿತು. ಸೊ ಅದನ್ನು ನಾನು ಕಂಪ್ಲೀಟಾಗಿ ಮಾಡ್ತೀನಿ. ಸೊ ಅದಕ್ಕೇನು ಪ್ರಾಬ್ಲಮ್ ಇಲ್ಲ.
ಹಾಯ್ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಡೈರೆಕ್ಟ್ ಆಗಿ 5:45 ಆಗ್ತಾ ಇದೆ ಟೈಮ್. ಮಧ್ಯಾಹ್ನ ಊಟ ಎಲ್ಲ ಮಾಡ್ಬಿಟ್ಟು ಅವಳನ್ನ ಮಲಗಿಸಿ ಬಟ್ಟೆ ಎಲ್ಲ ಒಣಗಿಸಿ ಆಮೇಲೆ ನಂದು ಕೆಲಸನೇ ಸ್ಟಾರ್ಟ್ ಮಾಡಿದ್ದೆ. ಅವಳು ಮಲಗಿದ್ಲು, ಬಟ್ ನನ್ನ ಲ್ಯಾಪ್ಟಾಪ್ ಇನ್ನು ಅಪ್ಡೇಟ್ಗೆ ಬಂದಿದೆ. ಸೊ ಅದು ವೇಟ್ ಅಂತ ಬರ್ತಾ ಇತ್ತು. ಸೊ ಅದಕ್ಕೆ ಮತ್ತೆ ಕೆಲಸ ಸ್ಟಾಪ್ ಮಾಡಿ ಅವಳನ್ನ ಎಳ್ಸ್ನ ಮಗ ಅಮ್ಮ. ಅವಳಿಗೆ ಇವಾಗ ಬಿಸ್ಕಿಟ್ ಕೊಟ್ಟಿದ್ದೀನಿ. ಸೊ ಇದು ಡೈಲಿ ರುಟೀನ್. ಆಕ್ಚುಲಿ ಇಷ್ಟು ತನಕ ಕೆಲಸ ಮುಗಿತಿತ್ತು, ಬಟ್ ಇವತ್ತು ಆಗ್ಲೇ ಇಲ್ಲ, ಕೆಲಸ ಇನ್ನೂ ಇದೆ. ಸೊ ಇವಾಗ ನಾನು ಆಫ್ ಮಾಡ್ತೀನಿ. ಇನ್ನು ನೈಟ್ ಅಲ್ಲಿ ನೋಡ್ತೀನಿ, ಕೆಲಸ ಮಾಡ್ತೀನಿ. ಇವತ್ತು ನಾಳೆ ಸ್ಯಾಟರ್ಡೆ ಅಲ್ವಾ, ಸೊ ರಜೆ ಇದೆ ಅದಕ್ಕೆ. ಇಲ್ಲಿ ನಾನು ಇವಾಗ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ಟೀ ಫುಲ್ ಲೋ ಫ್ಲೇಮ್ ನಲ್ಲಿ ಇಟ್ಬಿಡ್ತೀನಿ, ಚೆನ್ನಾಗಿ ಕುದಿ ಬರ್ಲಿ. ಅಷ್ಟ್ರ ತನಕ ಇದೆಲ್ಲ ಪಾತ್ರೆ ವಾಶ್ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲಾಂದ್ರೆ ಪಾತ್ರೆ ಇಡೋದಕ್ಕೆ ಜಾಗ ಇಲ್ಲ. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಹಾಗೆ ಆಗಿದೆ. ಸೊ ಇದೆಲ್ಲ ವಾಶ್ ಮಾಡ್ಬಿಡ್ತೀನಿ, ಟೀ ಕುಡಿತೀನಿ. ಆಮೇಲೆ ಸ್ವಲ್ಪ ಇವ್ರ ಜೊತೆ ಎಲ್ಲ ಆಟ ಆಡಿ ಮತ್ತೆ ಅಡ್ಗೆ ಏನಾದ್ರು ಮಾಡ್ತೀನಿ, ಶೇರ್ ಮಾಡ್ತೀನಿ ನಿಮ್ ಜೊತೆ ಏನ್ ಮಾಡ್ಕೊಡ್ತಿದ್ದೀನಿ ಅಂತ. ಸೊ ಅದಾದಮೇಲೆ ಸಂಜೆ ಹೋಗಿದ್ವಿ ಹೊರಗಡೆ, ನಮಗೆ ಚೇರ್ ಆರ್ಡರ್ ಮಾಡೋದಿತ್ತು, ಅದೆಲ್ಲ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ. ಹಾಯ್ ಫ್ರೆಂಡ್ಸ್, ಆಕ್ಚುಲಿ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಅಂದ್ರೆ 10:45 ಆಗಿದೆ. ಸೊ ನಿನ್ನೆ ಬ್ಲಾಗ್ ಅನ್ನ ಎಂಡ್ ಮಾಡೋದಕ್ಕಾಗ್ಲಿಲ್ಲ, ಯಾಕಂದ್ರೆ ಹೊರಗಡೆ ಹೋಗಿದ್ವಿ, ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡೆ, ತುಂಬಾನೇ ಬಟ್ಟೆ ತಗೊಂಡೆ. ರಾತ್ರಿ ಬರುವಾಗ 9 ಗಂಟೆ ಮೇಲಾಗಿತ್ತು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ವಲ್ಪ ಬಟ್ಟೆನೆ ಇಟ್ಟಿದ್ದೀನಿ, ಇನ್ನು ಬಟ್ಟೆನೆಲ್ಲ ವಾಶ್ ಮಾಡಿದೀನಿ. ಇವಾಗ ಯಾವ್ದೇ ನ್ಯೂ ತಂದ್ರು ಸ್ವಲ್ಪ ವಾಶ್ ಮಾಡ್ಕೊಳ್ತೀವಿ. ಸೊ ಒಂದೇ ಸಲಕ್ಕೆ ಅಷ್ಟು ವಾಶ್ ಮಾಡೋದಕ್ಕಾಗಿಲ್ಲ. ಸೊ ಅದಕ್ಕೆ ಇದನ್ನ ಹೀಗೆ ಇಟ್ಟಿದ್ದೀನಿ. ಇದು ನಾಳೆ ವಾಶ್ ಮಾಡ್ತೀನಿ, ನೋಡ್ತೀನಿ, ನಾಳೆ ಆದ್ರೆ ನಾಳೆ ವಾಶ್ ಮಾಡ್ತೀನಿ. ಇವತ್ತು ಸ್ವಲ್ಪ ಮಕ್ಕಳದ್ದು ಅಂದ್ರೆ ಇವಳಿಗೆ ಊರಲ್ಲಿ ಎಲ್ಲ ಚಿಕ್ಕಮ್ಮನ ಮಕ್ಕಳಿಗೆಲ್ಲ ಬಟ್ಟೆ ತಗೊಂಡಿದ್ದೆ. ಸೊ ಅದನ್ನೆಲ್ಲ ವಾಶ್ ಮಾಡ್ಕೊಳ್ತೀನಿ ಇವತ್ತು. ಸೊ ಅದನ್ನೆಲ್ಲ ಇವಾಗ ಬಾತ್ರೂಮ್ ಅಲ್ಲಿ ಹಾಕಿಟ್ಟಿದ್ದೀನಿ. ಇವಾಗ ಅವ್ಳಿಗೆ ಸ್ನಾನ ಮಾಡಿಸುವಾಗ ವಾಶ್ ಮಾಡ್ಕೊಳ್ತೀನಿ. ಮತ್ತೆ ಬೆಳಿಗ್ಗೆ ತಿಂಡಿಗೆ ನಾನಿವತ್ತು ಟೊಮೆಟೊ ಬಾತ್ ಮಾಡಿದ್ದೆ. ತಿಂಡಿ ಎಲ್ಲ ಆಯ್ತು, 2ನೇ ಟೀ ಆಯ್ತು, ಪಾತ್ರೆ ತೊಳೆದಾಯ್ತು. ಇವಾಗ ಸ್ನಾನಕ್ಕೆ ನೀರ್ ಕೂಡ ಇಟ್ಟಿದ್ದೀನಿ. ಸೊ ಸ್ನಾನಕ್ಕೆ ನೀರ್ ಬಿಸಿ ಆಗೋ ತನಕ ನಾನೇನ್ ಮಾಡಿದ್ದೀನಿ ಅಂದ್ರೆ ಗ್ಯಾಲರಿನೆಲ್ಲ ಕ್ಲೀನ್ ಮಾಡಿದ್ದೆ. ಇಲ್ಲಿ ನೋಡ್ಬೋದು, ನಾನು ಗುಲಾಬಿ ಗಿಡ ಹಾಕಿದ್ದೆ. ಸೊ ಅದೇನಾಯ್ತಂದ್ರೆ ಮಣ್ಣು ತುಂಬಾ ಆಗೋಗಿತ್ತು, ತುಂಬಾ ಜಾಸ್ತಿ ಮಣ್ಣು ಆಗ್ಬಿಟ್ಟಿದೆ. ಸೊ ಒಂದ್ ಸ್ವಲ್ಪ ನೀರ್ ಹಾಕಿದ್ರು ಕೆಳಗಡೆ ಎಲ್ಲ ಇಲ್ಲೆಲ್ಲ ಮಣ್ಣು ಆಗ್ತಿತ್ತು. ಅದಕ್ಕೆ ನಾನೇನ್ ಮಾಡಿದೆ, ಇವಾಗ ಇದನ್ನೆಲ್ಲ ತೆಗೆದ್ಬಿಟ್ಟು ಕೆಳಗಡೆ ಎಲ್ಲ ಫುಲ್ ಕ್ಲೀನ್ ಮಾಡಿದೆ. ಸೊ ಗ್ಯಾಲರಿ ಎಲ್ಲ ಕ್ಲೀನ್ ಮಾಡಿದೆ. ಈ ಸೈಕಲ್ ಕೂಡ ಹೊರಗಡೆನೆ ಇಟ್ಟಿದ್ದೀನಿ ಗ್ಯಾಲರಿ ಒಳಗಡೆ. ಆಕ್ಚುಲಿ ನಾವಿನ್ನು ಕೆಳಗಡೆ ಎಲ್ಲ ಸೈಕಲ್ ತಗೊಂಡು ಹೋಗ್ಲಿಲ್ಲ. ಸೊ ಅದಕ್ಕೆ ಹಾಲಲ್ಲೇ ಇಡ್ತಾ ಇದ್ದೆ. ಅವಳು ಸ್ವಲ್ಪ ಹಾಲಲ್ಲೇ ಆಟ ಆಡ್ತಿದ್ಲು. ಸೊ ಅವಳು ಕೆಳಗಡೆ ಎಲ್ಲ ತಗೊಂಡು ಹೋದಾಗ ನಾನು ಇದನ್ನ ಗ್ಯಾಲರಿಯಲ್ಲೇ ಇಡ್ತೀನಿ. ಆಟ ಆಡ್ಬೇಕಂದಾಗೆಲ್ಲ ಕೆಳಗಡೆ ತಗೊಂಡು ಹೋಗ್ತೀನಿ. ಸೊ ಇವಾಗ ಸದ್ಯಕ್ಕೆ ಇಲ್ಲೇ ಇರ್ಲಿ. ಇವಾಗ ಇಲ್ಲಿ ಹಾಲ್ ಎಲ್ಲ ಕ್ಲೀನ್ ಮಾಡ್ಬೇಕು. ಸೊ ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ನಿನ್ನೆ ರಾತ್ರಿನೂ ಅಷ್ಟೇ, ಬರುವಾಗ 7 ಗಂಟೆ ಮೇಲಾಗಿತ್ತು. ಸೊ ತುಂಬಾ ಲೇಟ್ ಆಯ್ತು ಅಂತ ಹೇಳಿ ಬಂದಾದ್ಮೇಲೆ 7 ಗಂಟೆ ಅಲ್ಲ, 9 ಗಂಟೆ ಮೇಲಾಗಿತ್ತು. ಅದಾದ್ಮೇಲೆ ಬೇಗ ಅನ್ನ ಮಾಡಿದೆ. ಅನ್ನ ಮತ್ತೆ ಬೇಳೆ ಬೇಯಿಸ್ಬಿಟ್ಟು ಹೋಗಿದ್ದೆ ಹೋಗುವಾಗ. ಸೊ ಬಂದ ಮೇಲೆ ನಾನೇನ್ ಮಾಡಿದೆ, ಅನ್ನ ಬೇಳೆ ಬೇಯಿಸಿದ್ನಲ್ವಾ, ಸೊ ಅದಕ್ಕೆ ಒಗ್ಗರಣೆ ಕೊಟ್ಬಿಟ್ಟೆ, ದಾಲ್ ಮಾಡಿದೆ. ಅದ್ರ ನಂತರ ಬೆಂಡೆಕಾಯಿ ಬೇಗ ಕಟ್ ಮಾಡಿಬಿಟ್ಟು ಬೆಂಡೆಕಾಯಿ ಪಲ್ಯನ ಮಾಡಿದೆ. ಸೊ ತುಂಬಾ ಲೇಟ್ ಆಗೋಯ್ತು, ಅದಕ್ಕೆ ಬ್ಲಾಗ್ ನ ನಿನ್ನೆ ಕಂಟಿನ್ಯೂ ಮಾಡೋದಕ್ಕೆ ಆಗ್ಲಿಲ್ಲ. ಸೊ ಈ ಬ್ಲಾಗ್ ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.